ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇನ್ನೇನು ಜಸ್ಟ್ ಈಗ ತಾನೇ ಸ್ನಾನ ಆಯಿತು, ತಿಂಡಿ ಆಯಿತು. ಸುಮಾರು ದಿನದಿಂದ ನಾನು ಬ್ಲಾಗ್ ಮಾಡಿದ್ದಿಲ್ಲ. ಊರಿಗೆ ಹೋಗಿದ್ದೆ ನಾನು. ಅದರಿಂದಾಗಿ ನನಗೆ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ. ಈಗ ಪುನಃ ನಾನು ಇಲ್ಲಿ ನಮ್ಮ ಮನೆಗೆ ಬಂದು ಮಾಡ್ತಾಯಿದ್ದೀನಿ ಬ್ಲಾಗ. ಫ್ರೆಂಡ್ಸ್, ಊರಿಂದ ಬಂದು ತುಂಬಾ ಕೆಲಸ ಆಯಿತು. ಒಂದು ರಾಶಿ ಬಟ್ಟೆಗಳೆಲ್ಲ ಒಗೆದು ಗುಡ್ಡೆ ಹಾಕಿದ್ದೀನಿ. ಅದು ಇವಾಗ ಮಡಚಬೇಕು. ನೋಡಿ ಎಷ್ಟು ಬಟ್ಟೆ ಗುಡ್ಡೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಈ ರೂಮು ಸ್ವಲ್ಪ ಕತ್ತಲೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಬಟ್ಟೆ ಗುಡ್ಡೆ ಇದೆ ಅಂತ. ಇದೆಲ್ಲ ಈಗ ಮಡಚಬೇಕು ನಾನು. ನೆನ್ನೆ ಒಗ್ದಾಕಿರೋದು ಬಟ್ಟೆ ಎಷ್ಟೊಂದು ಇದೆ ನೋಡಿ. ಇದೆಲ್ಲ ಕೂತ್ಕೊಂಡು ಈಗ ಮಡಚಬೇಕು ನಾನು. ಈ ರೂಮ್ ಸ್ವಲ್ಪ ಕತ್ತಲೆ, ಲೈಟ್ ಹಾಕಿದ್ರೂ ಕಾಣಲ್ಲ ನೋಡಿ. ಇದೊಂದು ಚೇರ್ನ ಎಳ್ಕೊಂಡು ಓಡಾಡ್ತಾಳೆ ಸುಮ್ಮನೆ. ಬಟ್ಟೆ ಮಡಚಬೇಕು. ಬಟ್ಟೆ ಮಡಚಿ ಆದಮೇಲೆ ಪಾತ್ರೆಗಳು ಜೋಡಿಸ್ಬೇಕು. ಎಲ್ಲ ತೊಳೆದು ಹಿಂಗೆ ಗುಡ್ಡೆ ಮಡಗಿದ್ದೀನಿ ನೋಡಿ. ಎಲ್ಲ ಹಾಕ್ಬಿಟ್ಟು ಜೋಡಿಸ್ಬೇಕು. ಜೋಡಿಸಿ ಆದಮೇಲೆ ಅಡುಗೆ ಮಾಡಬೇಕು. ಏನು ಮನೇಲಿ ಇದ್ದಿದ್ದೆ ದಿನ ಏನಾದರೂ ಒಂದು ಕೆಲಸ ಇದ್ದಿದೆ. ಎಲ್ಲೂ ಹೋದರೂ ಹೆಣ್ಮಕ್ಳು ಮನೆ ಕೆಲಸ ಮಾತ್ರ ಮುಗಿಯಲ್ಲ. ಎಲ್ಲೂ ಹೋದರೂ ಮನೆ ಕೆಲಸ ಮಾತ್ರ ಮುಗಿಯಲ್ಲ. ಮನೆ ಕೆಲಸಗಳು ಇದ್ದೇ ಇರುತ್ತೆ. ಬಾಯ್ ತಗ, ಬೇಡ ಬಾ, ಬಿಡು ಬೇಡ. ನೋಡಿ, ಇರೋವಳು ಒಬ್ಳು ನನ್ನ ಎಷ್ಟೊಂದು ಗೋಳಾಡಿಸ್ತಾಳೆ ಗೊತ್ತೆ. ಹೇಳಿದ ಮಾತೇ ಕೇಳಲ್ಲ. ಏನಾದರೂ ಒಂದು ತರಳೆ ಮಾಡ್ತಾನೆ ಇರ್ತಾಳೆ. ಕೆಲಸದ ಮೇಲೆ ಕೆಲಸ ಕೊಡ್ತಾನೆ ಇರ್ತಾಳೆ ಇವಳೊಬ್ಳು. ಏನದು ಅಲ್ಲೇ ಬಿಡು, ಅದು ಉಂಟೋಗುತ್ತೆ ಬಿಡು, ಬಿದ್ಕೊಬಿಡ್ತೆ ಬಿಡು. ಕ್ಲಿಪ್ ತಗೊಬ, ಇಲ್ಲಿ ಕೊಡಲಿ. ಹೂನವಳು ಬಂದ್ಲು ಅಂತ ಹೂ ಇಸ್ಕೊಬಿಟ್ಟಿದ್ದಾಳೆ ಅವಳು. ಇಷ್ಟು ಉದ್ದ ಹೂ ಕೊಟ್ಟಿದ್ದಾರೆ ನೋಡಿ. ಇವಳಿಗೆ ಜುಟ್ಟಿಲ್ಲ, ಕೂದಲನ್ನೆಲ್ಲ ಕಟ್ ಮಾಡಿಸ್ಕೊಬಿಟ್ಟಿದ್ದಾಳೆ. ನಾನು ಜುಟ್ಟಿರಲಿ ಅಂದ್ಕೊಂಡು ನಾ ಯೋಚನೆ ಮಾಡಿದೆ, ಜುಟ್ಟಿರಲಿ, ಕಟ್ ಮಾಡಬೇಡಿ, ಒಂದೆರಡು ಜುಟ್ಟು. ಇವಳಿಗೆ ಜುಟ್ಟಿದ್ರೇ ಚೆನ್ನಾಗಿ ಕಾಣೋದು. ಹಾಗಾಗಿ ಜುಟ್ಟು ಕಟ್ ಮಾಡಬೇಡಿ ಅಂದ್ರೂ ಕಟ್ ಮಾಡಿಸ್ಕೊಂಡು ಬಂದಿದ್ದಾಳೆ ಅವ್ರ ಅಪ್ಪನ ಜೊತೆ ಹೋಗಿ. ಅದೇ ಇಲ್ಲಿ ಕಾಣಿಸ್ತೆ ಅವ್ರಿಗೆ. ಅಲ್ಲಿ ತೋರ್ಸು, ಹಿಡ್ಕಾಯಿಲಿ, ಹಿಂಗೆ ಹಿಡ್ಕಾಯಿಲಿ. ಇಲ್ಲಿ ಹಿಡ್ಕ, ಕ್ಲಿಪ್ಪಲ್ಲಿ ಕ್ಲಿಪ್ ಕೊಡು. ನನಗಂತೂ ಇವಳಿಗೆ ಕ್ಲಿಪ್ಪು ತೆಗೆದು ಸಾಕಾಗ್ಬಿಟ್ಟಿದೆ. ಒಂದು 2 ಶೀಟು ಕ್ಲಿಪ್ಪು ತೆಗ್ದಿದ್ದೆ ನಾನು. ದಿನಕ್ಕೊಂದೊಂದು ಹಾಳು ಮಾಡಿ ಹಾಕ್ತಾಳೆ ನೋಡಿ. ವೈಟ್ ಕಲರಲ್ಲಿ ಒಂದು ಶೀಟ್ ತಗೊಂಡಿದ್ದೆ, 36 ರೂಪಾಯಿ ಕೊಟ್ಬಿಟ್ಟು. 12 ಕ್ಲಿಪ್ ಏನೋ ಬಂದಿತ್ತು, ಎಲ್ಲ ಹಾಳು ಮಾಡಿಬಿಟ್ಟಿದ್ದಾಳೆ. ಒಂದು ಕ್ಲಿಪ್ ಏನೋ ಇದೆ, 12 ಕ್ಲಿಪ್ಪಲ್ಲಿ 11 ಕ್ಲಿಪ್ ಹಾಳಾಗ್ಬಿಟ್ಟಿದೆ. ಒಂದು ಕ್ಲಿಪ್ ಅದೇ. ಏನು ಏನ ಬಳೆನಾ? ಎಲ್ಲಿ ಕೂತ್ಕೊಂಡೆ? ಇಲ್ಲಿ ಕೂತ್ಕೊಳ್ಳಿ ಸುಮ್ಮನೆ.
ಸೋಫಾ ಮೇಲೆ ಕೂತ್ಕೊಳಕ್ಕಾಗಲ್ಲ, ಬಂದು ತೊಡೆ ಮೇಲೆ ಕೂತ್ಕೊಳ್ತಾಳೆ. ನನಗಂತೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿದೆ. ಇವಳೊಬ್ಳು ಕೂತ್ಕ ಸುಮ್ಮನೆ. నేను ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನೂ ಅಡುಗೆ ಆಗಿಲ್ಲ, ಅಡುಗೆ ಮಾಡಬೇಕು. ಅಡುಗೆ ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ, ಯಾಕಂದರೆ ತರಕಾರಿನೂ ಇಲ್ಲ. ಬೇಳೆ ಒಂದೈತೆ, ಬೇಳೆ ಹಾಕಿ ಬೇಳೆ ಸಾರು ಆದರೂ ಮಾಡಿಬಿಟ್ಟು ಅನ್ನ ಮಾಡಬೇಕು. ಅಡುಗೆ ಟೈಮ್ ಓಡ್ತಾ ಇದೆ. ಇನ್ನು ಹೊಟ್ಟೆ ಎಷ್ಟ ಮೇಲೆ ಮಾಡೋಕ್ಕಾಗಲ್ಲ, ಬರ ಹೋಗ್ಬಿಡುತ್ತೆ. ಹಾಗಾಗಿ ಅಡುಗೆಗೆ ಏನಾದರೂ ಅಡುಗೆಗೆ ಮಡಗ್ಬಿಟ್ಟು ಆ ಗ್ಯಾಪಲ್ಲಿ ನಾನು ಬಟ್ಟೆ ಗಿಟ್ಟೆ ಮಡಚಬೇಕು, ಪಾತ್ರನೆಲ್ಲ ಜೋಡಿಸಿ ಇಟ್ಕೋಬೇಕು. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನಾಳೆನ ವಿಡಿಯೋದಲ್ಲಿ ಸಿಗ್ತೀನಿ. ಯಾರು ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.